ಕ್ಲೀನ್ ಚಿಟ್ ಸಿಗದ ಹೊರತಾಗಿಯೂ ಬಿ ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ಖಂಡಿಸಿ ವಿಪಕ್ಷಗಳ ಹೋರಾಟ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ನಾಗೇಂದ್ರ, ಇವೆಲ್ಲವೂ ಮನುವಾದಿಗಳು ಮಾಡ್ತಿರುವ ಹುನ್ನಾರ ಎಂದು ಗಂಭೀರ ಆರೋಪ. ನನಗೆ ಶಿಕ್ಷೆ ಪ್ರಕಟ ಆಗಿದ್ದರೆ ರಾಜ್ಯಪಾಲರು ಮಂತ್ರಿಯಾಗಿ ಪ್ರಮಾಣ ವಚನಕ್ಕೆ ಅವಕಾಶ ನೀಡುತ್ತಿದ್ದರಾ ಎಂದು ಪ್ರಶ್ನೆ. ಖರ್ಗೆ ಅವರು ಭಾಷಣ ಮಾಡಿದಾಗ ಜಾಗ ಶುದ್ಧೀಕರಣ ಮಾಡ್ತಾರೆ, ಅಂಥದರಲ್ಲಿ ಒಬ್ಬ ಸಾಮಾನ್ಯ ದಲಿತ ವ್ಯಕ್ತಿಯಾದ ತನ್ನನ್ನು ಬಿಡ್ತಾರಾ ಎಂದು ನಾಗೇಂದ್ರ ಪ್ರಶ್ನೆ. ರಾಮನಗರದ ಫಾರ್ಮ್ ಹೌಸ್ನಲ್ಲಿ ನಡೆಯುತ್ತಿದ್ದ ನಕಲಿ ಔಷಧ ದಂಧೆ ಪ್ರಕರಣದ ತನಿಖೆ. ಮುಖ್ಯ ಆರೋಪಿ ಪ್ರಶಾಂತ್ ಸದ್ಯ ವಿದೇಶದಲ್ಲಿರೋ ಮಾಹಿತಿ ಕೊಟ್ಟ ಎಸ್ಪಿ ಶ್ರೀನಿವಾಸ್ ಗೌಡ. ಫಾರ್ಮ್ ಹೌಸ್ನಲ್ಲಿ ಅನುಮಾನಾಸ್ಪದವಾಗಿ ವಾಹನಗಳು ಬಂದು ಹೋಗುತ್ತಿದ್ದ ಬಗ್ಗೆ ಮಾಹಿತಿ ಆಧರಿಸಿ ಶೋಧ. ದಾಳಿ ವೇಳೆ ಸಿಕ್ಕಿತ್ತು ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಕಲಿ ಔಷಧ. ಐಸಿಯುನಲ್ಲಿ ಬಳಸುವ ಹೈ ಎಂಡ್ ಔಷಧಗಳನ್ನು ನಕಲಿ ರೂಪದಲ್ಲಿ ತಯಾರಿಸಿ ಮಾರಾಟ. ಕೊಚ್ಚೆಮೋರಿಯಲ್ಲಿ ಕಂತೆ 500 ರೂಪಾಯಿ ನೋಟು ತೇಲಾಡಿದ ಘಟನೆ ಬೆಂಗಳೂರು ಮೈಸೂರು ಹೆದ್ದಾರಿಯ ಬಿಡದಿ ಬಳಿಯಲ್ಲಿ ನಡೆದಿದೆ. ವಾಹನ ಸವಾರರು ದಾರಿಯುದ್ದಕ್ಕೂ ಕುತೂಹಲದಿಂದ ನೋಡುತ್ತಿದ್ದು ಹೆದ್ದಾರಿಯಲ್ಲಿ ವಾಹನ ದಟ್ಟಣೆ. ಕೊಚ್ಚೆ ಲೆಕ್ಕಿಸದೆ ಮೋರಿಗೆ ಇಳಿದ ಕೆಲವರು ಕೈಗೆ ಸಿಕ್ಕ ಮೇಲೆ ಗೊತ್ತಾಗಿದ್ದು ಅದು ಅಸಲಿಯೂ ಅಲ್ಲ ನಕಲಿಯೂ ಅಲ್ಲ, ಆಟಿಕೆಯ ನೋಟು ಎಂಬುದು. ಟಾಕ್ಸಿಕ್ ಸಿನಿಮಾ ಬಿಡುಗಡೆಗೆ ದಿನಗಣನೆ ಆರಂಭ. ಅದ್ದೂರಿ ರಿಲೀಸ್ಗೆ ಸಜ್ಜಾದ ಚಿತ್ರತಂಡ ಆಗಸ್ಟ್ 26 ವಿಶ್ವದಾದ್ಯಂತ 12,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಸಿನಿಮಾ ತೆರೆ ಕಾಣಲಿದೆ. ಬೇಡಿಕೆ ಹೆಚ್ಚಾದರೆ ಪರದೆಗಳ ಸಂಖ್ಯೆ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಆಗಸ್ಟ್ 21ರಿಂದ ಚಿತ್ರತಂಡ ಮುಂಗಡ ಟಿಕೆಟ್ ಬುಕಿಂಗ್ ಆರಂಭವಾಗಲಿದೆ. ಮೊದಲ ದಿನದ ಕಲೆಕ್ಷನ್ ಮೇಲೆ ಸಿನಿಪ್ರಿಯರ ಕಣ್ಣು ನೆಟ್ಟಿದೆ. ಸಂಸಾರದ ಕಲಹಕ್ಕೆ ಬೇಸತ್ತು ತಂದೆಯಿಂದ ಕ್ರೂರ ನಿರ್ಧಾರ. ಅಪ್ಪನೇ 2 ಮಕ್ಕಳನ್ನ ಕಾಲುವೆಗೆ ಎಸೆದಿರೋ ಘಟನೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗೋಗಿ ಗ್ರಾಮದಲ್ಲಿ ನಡೆದಿದೆ. ಹೆಂಡತಿ ಮೇಲಿನ ಕೋಪ ಮಕ್ಕಳ ಮೇಲೆ ತೀರಿಸಿದ್ದಾನೆ. 3 ಮಕ್ಕಳನ್ನ ಬೈಕ್ನಲ್ಲಿ ಕರೆದೊಯ್ದು 2 ಮಕ್ಕಳನ್ನ ಕಾಲುವೆಗೆ ಎಸೆದು ಬಳಿಕ ಓರ್ವ ಮಗಳನ್ನ ತಾಯಿಗೆ ಒಪ್ಪಿಸಿದ್ದ ಎನ್ನಲಾಗ್ತಿದೆ.